ಮಂಗನೇ ತಗೋದು ಅದು ಫ್ರೆಂಡ್ಸ್ ಇವಾಗ ಇನ್ಫಾರ್ಮೇಶನ್ ಕೊಟ್ಟರದು. ಇಷ್ಟು ಗ್ಯಾಪ್ ಇದೆ. ರಜಾ ಹಾಕಿದ್ದೆ ಸ್ಕೂಲಿಗೆ. ಯಾಕೆ ಈ ಥರ ಎಲ್ಲ ಹಾಕಿದ್ದಾರೆ? ಅದೊಂದು ಮಾತ್ರ ಮಾಡಲಿಲ್ಲ. ಈ ದೇವಸ್ಥಾನಕ್ಕೆ ಬಂದಿದ್ವಾ ನಾವು? ಕರೆಕ್ಟ್ ಬಂದಿದ್ದೀವಿ. 2 ನಿಮಿಷ ನಿಂತ್ಕೊಂಡು ಹೋಗಿದ್ವಿ. ಹೌದು, ಮದುವೆ ಆಗಿ ಹೊಸದ್ರಲ್ಲಿ ತೇರಿತ್ತು ಹೊರಗಡೆ, ಅದು ನೋಡ್ಕೊಂಡು ಬಂದಿದ್ವಿ. ರಾಜ್ಕುಮಾರ್ದು, ವಿಷ್ಣುವರ್ಧನ್ದು ಎಲ್ಲ ತೇರ್ ಮೇಲೆ ಇರಲಿಲ್ವಾ? ನಾನಿಲ್ಲಿ 1 ತಿಂಗಳಿದ್ದೀನಿ. ಇಲ್ಲ, 1 ತಿಂಗಳು ಸ್ಟೇ ಆಗಿದ್ದೀನಿ ಇಲ್ಲಿ. ಏಕೆ? ಓದ್ಕೊಳಕ್ಕೆ ಅಂತ ಎಕ್ಸಾಮ್ ಟೈಮಲ್ಲಿ. ಆದರೆ ಅದೊಂದು ಮಾತ್ರ ಮಾಡಲಿಲ್ಲ. ಇಲ್ಲೇ ತಗೋಬೋದು. ಮಕ್ಕಳು ತೊಟ್ಲಿದೆ ಕಣೋ ಅಲ್ಲಿ. ಯಾವ್ದು ಹೇಳು? ಬಿದಿರಿನ ಮಾಡಿರ್ತಾರಲ್ಲ ಅದು. ನನ್ನ ಫ್ರೆಂಡ್ ಒಬ್ಬ ಇಲ್ಲೇ ಇದ್ದಾನೆ, ಸಿಕ್ಕಿರ್ ಬಿಡಲ್ಲ ಅವನಿಗೆ. ಇದು ಕಲ್ಯಾಣ ಮಂಟಪ ಕರೆಕ್ಟಾ? ಕಲ್ಯಾಣ ಮಂಟಪ, ಬಟ್ ಈ ದೇವಸ್ಥಾನದಲ್ಲ, ಇದು ಬೇರೆ ಕಲ್ಯಾಣ ಮಂಟಪ. ಅಲ್ಲಿ ಎಂಟ್ರೆನ್ಸ್ ಒಂದು ಕಲ್ಯಾಣ ಮಂಟಪ ಇದೆ. ಇದೇನಿದು? ಕಡೆನಾ ಏನು? ಇದು ಕೆರೆ. ರಾಮ ದೇವತೆ, ಬೆಟ್ಟ ದೇವಿ ತಂದೆ. ಬೀಗ ಹಾಕಿದ್ದಾರೆ. ಇದನ್ನ ಅವಾಗ ಮಾಡ್ತಿದ್ರೆ ಮುಂಚೆ ಇದ್ದಿದ್ದ ಇದು ತೇರಿತ್ತು. ನಾವು ಲಾಸ್ಟ್ ಟೈಮ್ ಬಂದಾಗ ಇದಿರಲಿಲ್ಲ. ಎಷ್ಟು ದೊಡ್ಡದಾಗಿದೆ ನೋಡಿ ಇದು. ತೇರಿನ ವಿಶೇಷತೆ ಅಲ್ವಾ? ನೋಡುವ ಫೋಟೋಗಳನ್ನ ಯಾರ್ಯಾರ್ದೆಲ್ಲ ಕೆತ್ತಿದ್ದಾರೆ ಅಂತೇಳಿ. ಹೌದೌದು. ಇಲ್ಲಿಂದನೇ ಶುರು ಕರೆಗ. ಬಟ್ ಈ ತೇರಿಗೆ ಯಾಕೆ ಈ ಥರ ಎಲ್ಲ ಹಾಕಿದ್ದಾರೆ? ಪುರಂದರ ದಾಸರಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಹಾಂ, ಈ ಒಂದು ರಥದಲ್ಲಿ ನಾನು ಆ್ಯಕ್ಚುಲಿ ಈ ಥರ ರಥ ನೋಡಿರಲಿಲ್ಲ. ವಿಚಿತ್ರವಾಗಿದೆ ಇದು ನನಗೆ. ಅಂದರೆ ಈ ಕೆತ್ತಿರೋದೇನಿದೆ ಅದು ವಿಚಿತ್ರವಾಗಿದೆ ನನಗೆ. ಬಟ್ ಇಲ್ಲೆಲ್ಲರೂ ಇದ್ದಾರೆ ಆಲ್ಮೋಸ್ಟ್. ಅಲ್ಲಿ ಗಾಂಧೀಜಿ, ಅಂಬೇಡ್ಕರ್, ರಾಣಿ ಚೆನ್ನಮ್ಮ, ಆಮೇಲೆ ಪಕ್ಕದಲ್ಲಿ ನಮ್ಮ ಬಾಸಂಗೊಳ್ಳಿ ರಾಯಣ್ಣ. ಆಮೇಲೆ ಆ ಕಡೆ ಲೈನಿಗೆ ಬಂದರೆ ನೋಡಲ್ಲಿ ಅಲ್ಲಿ ನಾವು ಜಾಸ್ತಿ ನಮ್ಗೆ ಕಣ್ಣು ಹೋಗೋದೇ ಫಸ್ಟು ಆ ಮೀಸೆ ಮೇಲೆ ಕೈ ಇಟ್ಟಿರೋ ಫೋಟೋಕ್ಕೆ. ಕೆಂಪೇಗೌಡ, ಮೀಸೆ ಮೇಲೆ ಕೈ ಇಟ್ಟಿರೋ ಕೆಂಪೇಗೌಡರು. ಆಮೇಲೆ ಈ ಕಡೆ ಅಂಬರೀಷು, ಇಲ್ಲಿ ಅಂಬರೀಷ್. ಮೀಸೆ ಹಿಂಗೆ ಉದ್ದಕ್ಕೆ ಬಿಟ್ಟು ಮೀಸೆ ಮೇಲೆ ಕೈ ಇತ್ತು ಅಂತಂದರೆ ಅದು ಭಗತ್ ಸಿಂಗ್ ಅಂತ. ಅಲ್ಲಿ ಏನಂತಾರೆ ಹೇಳು? ಅಲ್ಲೈತೆ, ಇಲ್ಲಿ ಝೂಮ್ ಮಾಡ್ತಾ ಇದ್ದೀನಿ ಭಗತ್ ಸಿಂಗ್ ಅವ್ರನ್ನ. ನೀನು ಹಳೆ ಫೋಟೋಗಳಲ್ಲಿ ಯಾರು ಬೇಕಾದ್ರೂ ನೋಡು, ಏನು ಡಿಫ್ರೆನ್ಸ್ ಇರಲ್ಲ. ಮೀಸೆ ಮೇಲೆ ಕೈ ಇಟ್ಟು ಹಿಂಗೆ ತಿರುಗಿಸ್ತಿರೋ ಫೋಟೋ ಬಂತಂತ ಭಗತ್ ಸಿಂಗ್ ಅಂತ ಫಿಕ್ಸ್ ಆಗೋದು. ಇಲ್ಲೊಂದು ಕಡೆ ಅಬ್ದುಲ್ ಕಲಾಂ, ಜವಾಹರ್ಲಾಲ್ ನೆಹರು, ರಾಜ್ಕುಮಾರು, ವಿಷ್ಣುವರ್ಧನು. ರಾಜ್ಕುಮಾರು ಸೆಕೆಂಡ್ ಒಂದು, ವಿಷ್ಣುವರ್ಧನ್ ಥರ್ಡ್ ಒಂದು ಅಂಬರೀಷ್, ರಾಣಿ ಚೆನ್ನಮ್ಮ, ಮತ್ತು ಯಾವುದು ಅಲ್ಲಿ ಜವಾಹರ್ಲಾಲ್ ನೆಹರು. ಇವರು ಏನಾಯ್ತಲ್ಲ, ಅಷ್ಟೊಂದು ಓದಿಲ್ಲ. ಯಾರಂತ ಗೊತ್ತಾಗ್ತಿಲ್ಲ. ಅದು ಗೊತ್ತಿತ್ತು, ಅವತ್ತು ನಾನು ರಜಾ ಹಾಕಿದ್ದೆ ಸ್ಕೂಲಿಗೆ. ಹೌದಾ? ಸೂಪರ್. ಇಲ್ಲಿ ಫ್ಯೂಚರ್ನ ಇಲ್ಲಿ ಆಲ್ರೆಡಿ ಬಿಡಿಸಿದ್ದಾರೆ. ಬಾಯಲ್ಲಿ ತೋರಿಸ್ತೀನಿ. ಶನೇಶ್ವರ ಟೆಂಪಲ್ಲು ನೋಡಿ, ಮುಂದ್ಗಡೆ ಕಾಗೆ ಇದೆ. ಬಟ್ ಇದು ಸೆಕೆಂಡ್ ಟೈಮ್ ಬಂದ್ರೂ, ಇದು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಬರೋದು. ಸೆಕೆಂಡ್ ಟೈಮ್ ಬಂದ್ರೂ ಬಾಗಿಲು ಹಾಕಿದ್ದೇ ಇದೆ. ಇರೋ ಹತ್ರದಿಂದ ತೋರಿಸ್ಕೊಂಬರ್ತೀನಿ ಶನಿ ದೇವ್ರನ್ನ. ಕಾಗೆನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ. ಹೌದು. ಹಾಂ. ಸೊ ಒಳಗಡೆ ಬೀಗ ಹಾಕಿದ್ದಾರೆ, ಹೋಗೋಕ್ಕಾಗಲ್ಲ. ಒಳಗಡೆ ಶನಿ ದೇವರಿದೆ. ಶಿವಪ್ರಿಯ ಶನೇಶ್ವರ ಸ್ವಾಮಿ ಸನ್ನಿಧಿ, ಬೆಲಗೂರು. ಈ
ಆಂಜನೇಯ ಸ್ವಾಮಿ ಟೆಂಪಲ್ಗೂ ಇದಕ್ಕೂ ರಿಲೇಟೆಡ್ ಜೋರಾಗಿ ಮಾತಾಡು. ರಿಲೇಟೆಡ್ ಇಲ್ಲ, ಅದು ಬೇರೆ ಇದು ಬೇರೆ. ಇದು ಇಲ್ಲಿ ಸುತ್ತಮುತ್ತ ತುಂಬ ಜನದ್ದು ಮನೆ ದೇವರು. ಇದು ದೇವಸ್ಥಾನ ಇಲ್ಲಿ ಇವಾಗ. ಇದು ಪ್ರಸನ್ನ ರಾಮೇಶ್ವರ ಅಂತ. ಮುಂಚೆ ಇದ್ದಿದ್ದು ಹಳೆ ದೇವಸ್ಥಾನ ಇತ್ತು, ಸೇಮ್ ಆ್ಯಸ್ ಇಟ್ ಈಸ್ ಕಂಡೀಷನ್ ಇದೆ. ಹಂಗೆ ನೋಡ್ರಿ ನೀನು ಅಲ್ಲೇ ಹಚ್ಬೋದಿತ್ತು. ಈ ಟೆಂಪಲ್ ಚೆನ್ನಾಗಿದೆ, ನೋಡೋಕ್ಕೂ ಸಿಗಲ್ಲ, ತೆಗೆದುಬಿಟ್ಟಿರ್ತಾರೆ. ನೀರು ಬರಲ್ವಾ ಇವಾಗ? ಹ್ಞೂ ಬರುತ್ತೆ ಕಣೋ. ನಾವು ಚಿಕ್ಕವರಿದ್ದಾಗ ಇನ್ನು ಹಿಂಗೆ ಮಾಡ್ತಿದ್ವಿ. ಈ ಥರ ನೀರು ಬರೋದಕ್ಕೋಸ್ಕರ ನೀರು ಯಾರಾದರೂ ಹಿಡ್ಕೊಂಡು ಹೋಗ್ಲಿ, ಆ ಥರ ಮಾಡೋಕ್ಕೆ ಖುಷಿ ನಮಗೆ. ಹಿಂಗೆ ನೀರು ಬರಲಿ ಅನ್ನೋಕ್ಕೆ. ಸಾಕು ಸಾಕು ಸಾಕು. ಕಾರ್ ಪೂಜೆಗಳು ಮಾಡಿದಾರಲ್ಲ ನೋಡಿ, ಎಲ್ಲ ಲಿಂಬೆಹಣ್ಣು ಹೆಂಗಾಗಿ. ಈಗ ಇದು ಎಂಟ್ರೆನ್ಸ್ ದೇವಸ್ಥಾನದ್ದು. ಇಫ್ ಇನ್ ಕೇಸ್ ಇಲ್ಲಿ ಕ್ಲೋಸ್ ಆದ್ರೂ ದೇರ್ ಇಸ್ ಒನ್ ಮೋರ್ ಎಂಟ್ರಿ. ಇಲ್ಲಿ ಕ್ಲೋಸ್ ಆಗಿದೆ. ಹೌದಾ? ಓ, ಇದು ಮೇಲ್ಗಡೆ ಹಿಂಗೆ ಕಟ್ಟಿದಾರಾ? ಏನು ಕೆಳಗಡೆ ಹೋಗ್ಬೇಕಾಯ್ತು? ಇದು ಮೋಸ್ಟ್ಲಿ ಅದು ಕೆಳಗಡೆ ಕೊರೆದ್ಬಿಟ್ಟು ಹಳೇದು ಮಾಡಿದ್ದು. ಇಲ್ಲಿ ಕ್ಲೋಸ್ ಆಗಿದೆ, ಆದ್ರೆ ದೇವ್ರು ನೋಡೋಕೆ ಇನ್ನೊಂದು ಆಪ್ಷನ್ ಇದೆ. ಮೀನ್ಸ್ ಕಿಟಕಿ ಥರ ಮಾಡಿರ್ತಾರಾ? ಇಲ್ಲಿಂದ ಇದೆ, ಡೈರೆಕ್ಟ್ ಮೂಲ ವಿಗ್ರಹ ಕಾಣುತ್ತೆ. ಇಲ್ಲ, ಸೊ ಅಲ್ಲಿ ಕ್ಲೋಸ್ ಆಗಿತ್ತು. ಇಲ್ಲಿ ನೋಡಬಹುದಂತೆ, ನೋಡೋಣ ಬನ್ನಿ. ಓ ಶಿವ, ಪ್ರಸನ್ನ ರಾಮೇಶ್ವರ. ಕಾಣಿಸ್ತಿದೆ. ಹಂಗೆ ವಿಡಿಯೋ ಮಾಡ್ಕೊಂಡು ಹಿಂದಕ್ಕೆ ಬಾ. ಎಷ್ಟು ದೂರ ಅಲ್ಲ, ನೀನು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಚೆನ್ನಾಗಿ, ಅದು ಎಷ್ಟು ಗ್ಯಾಪಲ್ಲಿ ಕಾಣಿಸ್ತಾ ಇದೆ ಅಂತ ತೋರಿಸು. ಇಲ್ಲಿಂದ ಬಂದು ಇಷ್ಟು ಗ್ಯಾಪಲ್ಲಿ ಕಾಣಿಸ್ತಾ ಇರೋದು. ಇಷ್ಟು ಗ್ಯಾಪ್ ಇದೆ. ಪೂರ್ತಿ ಗರ್ಭಗುಡಿ ಪೂರ್ತಿ ಕಾಣಿಸುತ್ತೆ ಇಷ್ಟೇ ಇದರಲ್ಲಿ. ಶಿವಾಯ. ಚಲೋ, ಆ ಕಡೆ ಅಲ್ಲಿಗೆ ಹೋಗೋದಿದ್ರೆ ಚೆನ್ನಾಗಿರೋದಲ್ವಾ? ನೀರು ಕಡೆ ಬಾವಿ ಇದೆ ಇಲ್ಲಿ. ನೀರು ಆ ಕಡೆ ಹೋಗೋಕ್ಕೆ ಜಾಗ ಇಲ್ವಾ? ನೀರು ಹತ್ರ ಹೋಗೋಕ್ಕೆ? ಇಲ್ಲ, ಈ ಕಡೆಯಿಂದ ಹೋದರೆ ಅಲ್ಲಿ ಊರಿಗೆ ಹೋಗ್ಬೋದು. ಓಕೆ ಓಕೆ. ಇರುತ್ತೆ, ನಾನು ನೋಡೋಕ್ಕಂತ ಬಂದೆ. ಸ್ವಲ್ಪ ಗಲೀಜಾಗಿದೆ, ಕಾಯಿ ಎಲ್ಲ ಹಾಕಿದ್ದಾರೆ. ಬಿಸಿಲು ಹೆಂಗೈತೆ? ಮಸ್ತ್ ಮಕ್ ಹೊಡಿತೈತಿ. ಸಾಯಂಕಾಲ ಆದ ತಕ್ಷಣ ಚಳಿ ಸ್ಟಾರ್ಟ್ ಆಗುತ್ತೆ. ಒಬ್ರು ಬಿಡುತ್ತೆ ಚಳಿ. ಮಧ್ಯಾಹ್ನ ಆದ ತಕ್ಷಣ ಈ ಥರ ಹೊಡಿಯುತ್ತೆ ತಲೆ. ಸೊ ನಾವಿವತ್ತು ಟೆಂಪಲ್ ರನ್ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ, ಇದು ಆಂಜನೇಯ ಟೆಂಪಲ್, ಇದೇ ಫೇಮಸ್ ಅಲ್ವಾ? ವಿಡಿಯೋ ಮಾಡಿದ್ದೆ. ಸೊ ಇಲ್ಲಿ ಸುತ್ತಮುತ್ತಲು ಎಷ್ಟು ಇದ್ದಾವೆ ಅಂತಂದರೆ, 1 ಇಲ್ಲಿ 2 ಅಲ್ಲಿ 3 4 ಇದು 5, ಟೋಟಲ್ 5 ದೇವಸ್ಥಾನ. ಆಮೇಲೆ ಇಲ್ಲೂ ಕೂಡ ದೇವಸ್ಥಾನ ಇದೆ, ಇಲ್ಲೊಂದು ದೇವಸ್ಥಾನ ಇದೆ, ಆ ಕಡೆ ಒಂದು ದೇವಸ್ಥಾನ ಇದೆ. ವೀರಭದ್ರೇಶ್ವರ ಸ್ವಾಮಿನ ಇದು? ಇದು ಗ್ರಾಮ ದೇವತೆನಾ? ಶಿವ ಪಾರ್ವತಿ ಸೊ ನಾವು ಟೆಂಪಲ್ ರನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 5 ದೇವಸ್ಥಾನ ಸುತ್ತಿದ್ವಿ ಅಲ್ವಾ? 5 ದೇವಸ್ಥಾನ ಒಂದೇ ಕಡೆಗೆ ಇದ್ದಾವೆ, ಚೆನ್ನಾಗಿದ್ದಾವೆ. ಇದು ಅಮಾವಾಸ್ಯೆ ಅಂತ ಹಾಕಿದ್ದಾರೆ ಇದನ್ನೆಲ್ಲ.
ಹೌದಾ? ಕೂದಲೆಲ್ಲ ಎತ್ಕೊಂಡ್ಬಿಟ್ಟಿದೆ. ಅದು ಮೂಲ. ಇದು ಮೂಲ ವಿಗ್ರಹ. ಅವಾಗಲೇ ಹೋಗಿದ್ವಲ್ಲ ಪ್ರಸನ್ನ ರಾಮೇಶ್ವರ, ಇದು ಮೂಲ ವಿಗ್ರಹ ಇಲ್ಲಿ. ಬಂದ್ರೆ ನೋಡ್ಕೊಂಡ್ ಬರೋಣ, ಒಳಗಡೆ ಹೋಗೋಣ. ಎಲ್ಲಿ? ಎಲ್ಲಮ್ಮ? ಅದು ಮಂದಿರ ಒಳಗಡೆ ಜ್ಞಾನ ಮಂದಿರ ಅದು. ಹೌದಾ? ಗುರು ಚೈತನ್ಯ ಮಂದಿರ. ನಾನು ಆಕ್ಚುಲಿ ಈ ಟೆಂಪಲ್ ಒಳಗಡೆ ಹೋಗಿದ್ದೆ. ಅದು ಪ್ರಸನ್ನರಾಮೇಶ್ವರ ಅಲ್ಲಿ ಮೂಲಲಿಂಗಕ್ಕೆ ಹೋಗಿದ್ವಲ್ಲ, ಅಲ್ಲಿ ಹೋಗಿದ್ದೆ. ಇದು ದೇವಸ್ಥಾನ ಕಟ್ಟದಾಗಿಂದ ಒಂದು 2-3 ಸಲ ಬಂದಿದ್ದೀವಿ, ಬಟ್ ಒಳಗಡೆ ಹೋಗಿರ್ಲಿಲ್ಲ. ಅವಾಗ ಬರ್ತಾ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಅದಾದ್ಮೇಲೆ ಸುಮಾರು ಬೇರೆ ಸ್ಟೇಟಿಂದ ಎಲ್ಲ ಬಂದು ಹೋಗ್ತಾರೆ ಇಲ್ಲಿಗೆ. ನಾವಿಲ್ಲಿರೋ ಬರಲ್ಲ. ಹಂಗೆ ಅದು ಮತ್ತೆ ಟೂರಿಸ್ಟ್ ಪ್ಲೇಸ್ ಅಂತ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಗುರುತಿಸ್ಕೊಂಡೈತೆ, ಬಟ್ ನಾವೇ ಬರಲ್ಲ. ಇವರೇನೆ ಅವರು ಸ್ವಾಮಿ. ಸೊ ಕ್ಲೋಸ್ ಇದೆ ಆಕ್ಚುಲಿ ಧ್ಯಾನ ಮಂದಿರ. ಬಾ, ಇದೆ ಗೈಸ್ ಧ್ಯಾನ ಮಂದಿರ ಇದು ಆಕ್ಚುಲಿ, ಬಟ್ ಕ್ಲೋಸ್ ಇದೆ. ಮಧ್ಯಾಹ್ನ ಬಂದರೆ ಹಂಗೆ ಅದು ಈ ಗಾಡಿ ಮೇಲೆ ಎಲ್ಲ ಕ್ಲೋಸ್. ಈ ಥರ ಸುಮಾರು ಥರ ಇರುತ್ತೆ. ಏನು ಈ ಸ್ಟಿಕ್ಕರಾ? ಆ ಥರ ತುಂಬ ಗಾಡಿಗಳಲ್ಲಿ ನೋಡ್ತೀವಿ. ಪ್ಲೇಸ್ ಇದೆ. ಅಂದರೆ ಇಲ್ಲಿ ಸ್ಟಿಕ್ಕರ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಅಂತ ಹೇಳ್ತಿದ್ಯಾ ಏನು? ಅಕ್ಷಿ ಕ್ಷೇತ್ರ ಬೆಲಗೂರು ಅಂತ ಇದೆಯಲ್ಲ, ಇದೇನೆ ಆ ಸ್ಟಿಕ್ಕರ್ ಒಳಗಡೆ ಐತಾ? ಅದರೊಳಗಡೆ ಹೆಸರು ಇದೆಯಲ್ಲ, ಅಕ್ಷಿ ಕ್ಷೇತ್ರ ಬೆಲಗೂರು ಅಂತ. ಅದು ಇಲ್ಲಿದ್ದೇನೆ. ಶಿವನ್ ನೋಡ್ದ? ನೋಡ್ದೆ. ಸ್ಟ್ಯಾಚ್ಯೂ ನೋಡ್ದೆ. ಅಲ್ಲಿ ನಾವು ಕಿಂಡಿಲಿ ನೋಡಿದ್ವಲ್ಲ ಈಶ್ವರನ, ತುಂಬ ಚೆನ್ನಾಗಿತ್ತು ಅದು. ಆಕ್ಚುಲಿ ಅದೇ ಹಿಸ್ಟಾರಿಕಲ್ ಪ್ಲೇಸ್. ಓಲ್ಡ್ ಟೆಂಪಲ್ ಅದೊಂದು, ಇದೊಂದು. ಸೊ ಅದು ಆಲ್ರೆಡಿ ಕೆಳಗಡೆ ಹೋಗಿದೆ. ಆಲ್ರೆಡಿ ಕೆಳಗಡೆ ಹೋಗಿರೋದಲ್ಲ, ಕೆಳಗಡೆನೇ ಇರೋದು. ಕೆಳಗಡೆ ಇರೋದು, ಬಟ್ ಇದು ಲೆವೆಲ್ ಮಾಡ್ತಾ ಮಾಡ್ತಾ ಆಕ್ಚುಲಿ ಈಗ ನಮ್ದು ಹೆಂಗೆ ಇನ್ನೊಂದು ಅರ್ಧ ಅಡಿ ಜಾಸ್ತಿ ಆಗಿದೆ. ನಾವು ನೋಡಿದಾಗಿಂದ ಹಂಗೆ ಇದೆ. ಹಾವೇರಿ ಪುರಸಿದ್ದಪ್ಪನ ಗುಡಿ ಐತಲ್ಲ, ಅಲ್ಲಿ ಬಂದಿಯಲ್ಲ ನೀನು, ಅದು ವರ್ಷ ಒಂದೊಂದು ಇಂಚ್ ಕೆಳಗಡೆ ಹೋಗ್ತಾ ಹೋಗುತ್ತೆ. 10 ವರ್ಷಕ್ಕೆ 1 ಇಂಚ್ ಇಲ್ಲ, ವರ್ಷ ಕಣಮ್ಮ. ಹಿಸ್ಟ್ರಿ ನೋಡಿದ ಪ್ರಕಾರ ಹಂಗಂತ ಇತ್ತಪ್ಪ. ಬಟ್ ಅದು ಗೊತ್ತಾಗಲ್ಲ, ವರ್ಷ ಅದು ಇಂಚ್ ಬೈ ಇಂಚ್ ಕೆಳಗಡೆ ಇಳಿಯುತ್ತೆ ಅಂತ ಕೇಳಿದ್ದೀನಿ. ಸೊ ನಾವಿವಾಗ ಹೊರಟ್ವಿ. ನೋಡ್ದೆ ಅವಾಗ ಸೇಮ್ ಈ ಕಡೆ ಹಿಂಗೆ ಹೋದ್ರೆ ಅಲ್ಲಿ ಹಿಂಗೆ ರೋಡ್ ತುಂಬಾ 4-5 ಆರ್ಚ್ಗಳಿದ್ದಾವೆ. ಆ ಥರ ಇದು ಮಾಡಿ ಅಲ್ಲಿ ನೋಡಿದೆ ನಾನು ಆರ್ಚ್ ಇತ್ತು. ಸೊ ಮನೆಗೆ ರಿಟರ್ನ್ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಬಿಸಿಲು ಸಿಕ್ಕಾಪಟ್ಟೆ ಆಯ್ತು. ಹೋಗಿ ಫಸ್ಟು ಎಳ್ನೀರು ಕುಡಿದು ಸ್ವಲ್ಪ ರೆಸ್ಟ್ ಮಾಡಬೇಕು. ಫಸ್ಟು ಎಳ್ನೀರು ಕುಡಿದು, ಎರಡನೇದು ಕಾಯಿ ತಿಂತೀವಿ. ಕಾಯಿ? ಎಳ್ನೀರೊಳಗಡೆ ಕಾಯಿ ಇರ್ತಾರದು. ಇದು ಟೆಂಪಲ್ ಅದು ಕ್ಲೋಸ್ ಇದೆ ಕಣ. ಇಲ್ಲಿಂದ ನೋಡು, ಗ್ರಾಮ ದೇವತೆ. ಅವಾಗಲೇ ಹೇಳಿದ್ವಲ್ಲ ಹೊನ್ನಾಂಬಿಕಾ ದೇವಿ ಸ್ವಾಮಿ. ನಾವು ನೋಡಿದೀವಿ, ನೀನು ನೋಡಿದ್ವಿ. ಅದು ಹೋದ್ರು ಇದಲ್ಲ, ಮೇನ್ ಡೋರೇ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಹೋಗೋದಾ? ಚಲೋ. ನಾನು ಹೊಡಿಬೇಕು ಅಂತ ಹೇಳ್ದೆ ತಾನೆ. ಬಾ ನಿಲ್ಸು, ನಾನು ಹೊಡಿತೀನಿ ಗಾಡಿನ. ಯಾಕೆ ಬಂದೆ ಕಣ್ಣ ಮುಂದೆ? ನಿನ್ಗೇನು ಬಿಡು. ಟೇಕ್ ಇಟ್, ಲಿವ್ ಇಟ್, ಇಟ್ಸ್ ಆನ್. ನಾನು ಹೇಳ್ತೀನಿ ಯಾವ ಕಡೆಗೆ ಹೋಗ್ಬೇಕು ಅಂತ. ನಾನು ಹೇಳ ಆನ್ ಇದೆ ಅದು. ರೆಡಿ. ಲೆಫ್ಟ್ ಸೈಡು. ಹೆಂಗೆ ಅನ್ಸುತ್ತೆ ಹಂಗೆ ಹೊಡಿ ನೀನು. ಲೆಫ್ಟ್ ಸೈಡೆ ತಗ. ಅಯ್ಯ ನೀನು ಮಾರ ಯಾಕೆ? ಲಾಯರ್ ಅವ್ರ ಅಣ್ಣ. ಹಂಗಾರೆ ಕಾರ್ತೀನಿ ಇಲ್ಲೇ ಓಡಾಡ್ತೀನಿ ಅಂತಡಿ. ಹಂಗಾರೆ ಕಟ್ ಮಾಡ್ಲಾ ಕಂಟಿನ್ಯೂಸ್ ಇರಲ್ಲ?
ಕೂತಿದ್ದವನು ಹಾಂ ಮೀಟರ್ ಮೀಟರ್ ಮೀಟ್ರ್ ಎಷ್ಟೈತೆ ಮೀಟ್ರು ಊಟ ಸಾಕು ಅದನ್ನೇ ಮಾಡಕತ್ತಲ್ಲ ಮತ್ತೆ ಹೊಡೆ 110 120 130 140 150 ಯಪ್ಪ ಏನ್ ಹೊಡಿತೀಯ ಗುಂಡಿ ನಾನು 60ಕ್ಕೆ ಲಾಸ್ಟ್ ಮಾಡಿದ್ದು ಸಾಕು ನೀನು ಕುತ್ಬೇಡ ತಗಿಮ ನೀಟದ್ ಮಾಡಿದ್ಯಾ ಆಯ್ತು ಅದು ಇವಾಗ ಇದನ್ನ ಮಾಡು ಶಾರ್ಟ್ ಮಾಡು ವಿಡಿಯೋ ಮಾಡ್ತೀನಿ ಏನಾರ ಕಟ್ ಮಾಡ್ತೀನಿ ಎಲ್ಲಗಾರ ಏನೇನು ಏನೋ ಅಂದಿಲ್ಲ ಇನ್ನೊಂದ್ಸರಿ ಹೇಳಿ ನೋಡೋಣ ಕಟ್ ಮಾಡ್ತೀನಿ ಎಲ್ಲಗಾರ ಎಂತ ಸ್ಕೆಚ್ ಆಗ್ತೈತಂದ್ರೆ ಒಂದು ಗೆಣಸು ತಗೊಂಡೋಗಿ ಇವಾಗ ಇಲ್ಲಿ ಬಂದು ಕುತ್ಕೊಂಡು ನೀನೇ ಓಡಿಸು ಕೊಡ್ತೀಯ ಕೊಟ್ಬೋಗು ಒಂದು ಗೆಣಸು ತಿನ್ಕ ಬಂತ ಆಲ್ರೆಡಿ ಯಾಚಿಡ್ತೀಯಾ ಕರೆಕ್ಟಾಗಿ ಕೊಟ್ಟು ಬರೋ ಅಯ್ಯ ಯಾರಿಗಿರಿತು ಕೊಟ್ಬಿಡು ಓ ಒಂದು ಗೆಣಸು ತಿನ್ಕ ಬಂದಿ ಆಲ್ರೆಡಿ ನೀನು ಅಲ್ಲೇ ಅದು ಬೇರೆದು ಅದು ಫ್ರೆಂಡ್ಸ್ ಇವಾಗ ಇನ್ಫಾರ್ಮೇಶನ್ ಕೊಟ್ಟಿರೋದು ತುಂಬ ಶಾರ್ಪ್ ಇದೆ ನಾನು ಹೋಗಲ್ಲ ಕಣಪ್ಪ ನೀನೇ ಇಡು ಇಲ್ಲಿ ಇಟ್ಬಿಡು ತಿಂತವೆ ಅದು ಕೆಳಗಡೆ ಇಡು ಸೋ ಸ್ವೀಟ್ ಚಿಕ್ಕ ಮಾರಿ ಕೊಡ ಹ್ಞೂ ಮಂಗನೇ ತಗೋದು ಸಾಕ್ರೋ ನಾನು ಅಪರೂಪಕ್ಕೊಂದೊಂದು ಡೈಲಾಗ್ ಹೇಳ್ತಾ ಇರ್ತೀನಿ ಏಯ್ ಬಾಯ್ಲೆ ಅನ್ಎಜುಕೇಟೆಡ್ ಬ್ರೂಟು ಏನು ಗೊರ್ರ ಅಂದ್ಬಿಟ್ರೆ ಸಾತು ಬಿಡ್ತೀನಿ ನಾನು ಹಿಡ್ಕೊಂಡು ಸಿಪ್ಪೆ ತೆಗೆದು ತಿಂತೈತೆ ನೋಡಲ್ಲದ ಹೋಗು ಚಿಕ್ಕದಕ್ಕೆ ಕೊಡು ಮರಿಗೆ ಇದು ಮತ್ತೆ ನೋಡು ಆ ಕಡೆಗೆ ಅದೇ ಇಸ್ಕೊಂತೈತೆ ಪದೇ ಹಾಗೆ ನಡೀಲ್ಲ ಕೊಟ್ಟಿಲ್ಲ ಅಲ್ಲಿ ಏಯ್ ಚುಬುರ್ಗಿ ಬರುತ್ತೆ ಸರಿ ಹೋಗು ಎಲ್ಲದಕ್ಕೂ ಹಂಚ್ತವನೆ ಹಿಂದೆ ಮಂಗೈತೆ ಹುಷಾರು ಓ ಅದು ಮರಿ ಐತಲ್ಲ ಅದಕ್ಕೆ ಭಯ ಪಡ್ತೈತೆ ಅದು ಔಚ್ಕೊಂಡು ಹೆಂಗೆ ಕೂತೈತೆ ನೋಡಲ್ತೆ ಮರಿ ಐತೆ ಅದಕ್ಕೆ ಅದು ದೂರ ಹೋಗ್ತೈತೆ ಓ ಮೈ ಗಾಡ್ ಏಯ್ ಚಲ ಹೋಗೋಣ ಕಾಲಿನ ಇದಾವ ಮರಿ ಬಂದ್ರೆ ಕೊಡಂತ ಇದು ದೊಡ್ಡದೇ ತಿಂತೈತೆ ಯಾವಾಗ ನೋಡಿದ್ರು ಅಲ್ಲಿದೆ ನೋಡು ಅಲ್ಲಿ ಅಲ್ಲಿ ಇದು ಎಷ್ಟಾರು ಐತೆ ನೋಡು ಬೆರ್ಕಿ ಈಗ ಹೊಡ್ದೊಳ್ದು ಬೇಸಲ್ಲ ಏನಾರು ಹಾಕಕ್ಕೆ ಹೋದ್ರೆ ಕಲ್ಲು ಅಂತಂದ್ರೆ ಬಿಸಾಕಿದ್ದಕ್ಕೂ ಸರಿ ಹೋಯ್ತು ಪಾಪ ತಗೊಂಡು ಹೋಯ್ತದ ಸೊ ಎಲ್ಲ ದೇವಸ್ಥಾನಗಳಿಗೆ ಹೋಗಿಬಿಟ್ಟು ತಿರ್ಗಾಡ್ಕೊಂಡು ಬಂದಾದಮೇಲೆ ನಮ್ಮ ಊರಲ್ಲಿ ಏನಾಗುತ್ತೆ ಅಂತಂದರೆ ದೇವರು ಮನೆ ಹತ್ರ ಅಂದರೆ ಅಮಾವಾಸ್ಯೆ ದಿನ ದೇವರು ಮನೆ ಹತ್ರನೇ ಬಂದು ಪೂಜೆನ ಎಲ್ಲ ಮಾಡಿಸ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ನಾನು ಮನೆಗೆಲ್ಲ ಬಂದಮೇಲೆ ಫ್ರೆಶ್ ಅಪ್ ಆಗಿ ಸೊ ಅಮಾವಾಸ್ಯೆ ದಿನ ಈವ್ನಿಂಗ್ ಎಲ್ಲರ ಮನೆಗೂ ಹೋಗಿರುತ್ತಲ್ವ ಸೊ ನಮ್ಮ ಮನೆಗೂ ಬಂದಿತ್ತು ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ನಾನು ಅಮಾವಾಸ್ಯೆ ದಿನ ಬಂದಿರೋದು ಇಲ್ಲಿ ಅಂದರೆ ನಾನು ತಿಮ್ಲಾಪುರದಲ್ಲಿ ಫಸ್ಟ್ ಟೈಮ್ ಇದ್ದಿದ್ದು ಅಮಾವಾಸ್ಯೆ ಟೈಮಲ್ಲಿ ಸೊ ಹಾಗಾಗಿ ನಾನು ಪೂಜೆ ಮಾಡ್ತಾಯಿದ್ದೆ ಸೊ ಅಲ್ಲಿ ವೀಡಿಯೋ ಮಾಡ್ತಿರೋದು ನನಗೆ ಗೊತ್ತಿರಲಿಲ್ಲ ಈ ಕ್ಲಿಪ್ಪು ವೀಡಿಯೋ ಮಾಡ್ತಾ ಇದ್ದಿದ್ದು
ಸೊ ಅದಕ್ಕೆ ಈ ಒಂದು ಕ್ಲಿಪ್ನ ಹಾಕೋಣ ಅಂತ ಹೇಳೋಣ ಇನ್ಫಾರ್ಮೇಷನು ಅಂತ ನಿಮಗೆ ಹೇಳ್ತಾ ಇರೋದು ನಾನು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಲವ್ ಯು ಆಲ್, ಬಾಯ್.